ನಾಳೆ ಮಾಂಸದ ಊಟ ಹಾಕ್ತಾರಂತೆ ನಮ್ ಚಿಕ್ಕಪ್ಪ. ನನ್ನ ಕರ್ದಿಲ್ಲ, ಇನ್ನೂ ಒಂದ್ ಪೀಸ್ ಕೊಟ್ಟಿಲ್ಲ. ಇಲ್ಲಿ ನೋಡ ಗೋಲ್ಡ್ ಕೂಡ ಹಾಕ್ಸಿದ್ನ ಅಪ್ಪಿಲೇ. ಸನ್ನಾಸಿ ಮಾಡಬಹುದೇ. ನಮ್ಮ ಮನೆಯಲ್ಲಿ ಕಾಕಕಾಯಿ ಸಾರು ತುಂಬಾ ಖಾರ ಇದೆ, ಕೆಸರಿದೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್. ಸೊ ಇವತ್ತೇನಪ್ಪಾ ಅಂದ್ರೆ, ನಾಳೆ ಪವನ್ದು ಬರ್ತ್ಡೇ ಇತ್ತು. 23. ಸೊ 24ನೇ ತಾರೀಕು ಪವನ್ದು ಬರ್ತ್ಡೇ ಇತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ನಾವು ಸರ್ಪ್ರೈಸ್ ಆಗಿ ಕಾರ್ ಡಿಕ್ಕಿಯಲ್ಲಿ ಕೇಕ್ ಇಸ್ಕೊಬಂದು ಇಟ್ವಿ. ಆಯ್ತು, ಇವತ್ತು ನೈಟ್ 12 ಗಂಟೆಗೆ ಕಟ್ ಮಾಡೋಣ ಅಂತ. ಅದನ್ನ ಫುಲ್ಲು ಸ್ಪಾಯಿಲ್ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ. ಏನಂದ್ರೆ, ಎತ್ಕೊಂಬಂದು ಕಟ್ ಅವನ ಪಕ್ಕದಲ್ಲೇ ಕುತ್ಕೊಂಡಿದ್ದಾನೆ. ಎತ್ಕೊಂಬಂದು ಕಟ್ ಮಾಡ್ಬಿಟ್ರಲ್ಲೇ, 12 ಗಂಟೆಗೆಲ್ಲ ಎದ್ದೇಳಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಅವನ್ ಎದ್ದು ಬಿದ್ದು ನಗೀತಾವನೆ ಪಾಪ. ಅವ್ರಿಗೆ ಗೊತ್ತು ಹೆಂಗಿದ್ರು ಕೇಕ್ ಕಟ್ ಮಾಡ್ತಾರಂತ. ಏನು ಮಾತಾಡ್ತೀರಾ, ಸೈಲೆಂಟ್ ಆಗಿದ್ದ. ನಾನು ಯಾಕೆ ಹೇಳಿದೆ ಅಂದ್ರೆ, ಅವನೇನ್ ಮಾಡ್ತಾನ 12 ಗಂಟೆಗೆ ಎಲ್ಲಾನು ಬಂದು ಎಬ್ಸ್ಬಿಡ್ತಾರೆ ಮನೇಲಿ. ಅವಾಗ ಯಾರು ನಿದ್ದೆ ಇದ್ದೇಳಲ್ಲ. ಒಂದು ಮುಖೋಗ್ಲಿ ಇಷ್ಟು ದಪ್ಪ ಇಟ್ಕೊಂಡು ಬಂದು ಅವ್ರು ಕೇಕ್ ಕಟ್ ಮಾಡಿದ್ರೆ ಅದೇನ್ ಖುಷಿ ಇರುತ್ತೆ. ಇವಾಗ ಎಲ್ಲ ಖುಷಿಯಾಗಿ ಎಲ್ಲರೂ ನಿದ್ದೆ ಮಾಡದೇ ಇರೋ ಟೈಮಲ್ಲಿ ಕಟ್ ಮಾಡಿದ್ರೆ ಆರಾಮಾಗಿ ಎಲ್ಲ ಖುಷಿಯಾಗಿ ಅವ್ನಿಗೆ ವಿಶ್ ಮಾಡ್ಬೋದು. ಸೊ ಯಾಕೆ ಅಂದ್ರೆ, ನಮ್ಮ ಮನೇಲಿ ಎಲ್ಲಾರ್ದು 12 ಗಂಟೆಗೆ ಕೇಕ್ ಕಟ್ ಮಾಡಿ ಅಭ್ಯಾಸ. ಸೊ ಅದರಿಂದ ನಾಳೆ ಕಟ್ ಮಾಡೋಣ ಅನ್ನಕ್ಕೆ 12 ಗಂಟೆ ಕೇಕ್ ಕಟ್ ಮಾಡಿಲ್ಲ ಅಂತ ಒಂದು ಬೇಜಾರಲ್ಲಿ ಇರ್ತಾರೆ. ಸೊ ಅದಕ್ಕೆ ಅಡ್ವಾನ್ಸ್ ಆಗಿ ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡ್ಬಿಟ್ಟು ನಾಳೆ ಏನಾದ್ರು ಇನ್ನೊಂದು ಕೇಕ್ ತಂದು ತರ್ಸೋಣ. ಸೊ ಇವತ್ತು ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನಿನ್ನೆ ಸಂಡೇ ಒಂದಷ್ಟು ವ್ಲಾಗ್ ಮಾಡಿದ್ದೀವಿ, ವಿಡಿಯೋಸ್ ಮಾಡಿದ್ದೀವಿ. ಅದಿನ್ನೂ ಎಡಿಟಿಂಗಲ್ಲಿ ನಡೀತಾ ಇದೆ. ಸೊ ಮೇ ಬಿ ನಾಳೆ ಸಂಡೇ ಮಾಡಿರೋ ವ್ಲಾಗ್ ಬರ್ಬೋದು. ನಾಳೆನೇ ಇದು ಟ್ರೈ ಮಾಡ್ತೀನಿ ಹಾಕಕ್ಕೆ. ಸೊ ಇವಾಗ ಅಡ್ವಾನ್ಸ್ ಬರ್ಡೇ ಸೆಲೆಬ್ರೇಷನ್ ಪವನ್ದು ಮಾಡೋಣ. ಇವಾಗ ಪವನ್ಗೆ ಕೇಕ್ ತಗೊಂಬರಕ್ಕೆ ಹೋಗೋಣ, ಬನ್ನಿ. ಕಾರಲ್ಲಿ ಇದೆ, ಎತ್ಕೊಂಬರೋಣ. ಅಣ್ಣನೂ ಬರ್ತಾ ಇದ್ದಾರೆ. ಇವ್ರು ದೊಡ್ಡ ಸ್ಪಾಯ್ಲರ್ ನಾಗಮ್ಮಗಿನ್ನ, ಆದ್ರೂ ಇವತ್ತು ನಾಗಮ್ಮನೇ ಸ್ಪಾಯ್ಲ್ ಮಾಡ್ಬಿಟ್ಟಿದ್ದಾರೆ. ಏನು ಒಂದ್ ಕೇಕ್ ಎತ್ಕೊಂಬರಕ್ಕೆ ಇಷ್ಟು ಜನ ಬರ್ತಾ ಇದ್ದೀರಾ? ಪವನ್ ಸಾಯಂಕಾಲದಿಂದ ಹೇಳ್ತಾ ಇದ್ದಾನೆ, ನನ್ನ ಬರ್ತ್ಡೇ ಇದೆ ಇವತ್ತು, ನನ್ನ ಬರ್ತ್ಡೇ ಇದೆ. ಹ್ಯಾಪಿ ಬರ್ಡೇ ಟು ಮೀ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಕೆಳಗಡೆ ನಮ್ ಚಿಕ್ಕಮ್ಮ ಅವ್ರ ಮನೆ, ಇಲ್ಲಿರ್ತಾರೆ ಇವರು. ಬನ್ನಿ ಕೇಕ್ ಕಟ್ ಮಾಡೋಣ ಬನ್ನಿ. ನೋಡಿ ಗೈಸ್, ಇದು ಚಿಕ್ಕಮ್ಮ ಮನೆ. ಅಡ್ವಾನ್ಸ್ ಬರ್ತಾರೆ. ಸೊ ಗೈಸ್, ಇವಾಗ ಕೇಕ್ ಕಟ್ ಮಾಡೋಣ, ಅಷ್ಟರಲ್ಲಿ ಊಟ ಮಾಡ್ಬಿಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ. ಫಸ್ಟ್ ಊಟ ಮಾಡೋಣ, ಕೇಕ್ ತಿಂದ್ಬಿಟ್ಟು ಮತ್ತೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಗೈಸ್, ಸೊ ಇವಾಗ ನಾನು ಹಾಗಲಕಾಯಿ ಇದು ಸಾಂಬಾರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಡಲೆ ಬೀಜ ಚಟ್ನಿ ಮಾಡಿದ್ದಾರೆ. ಕಡಲೆ ಬೀಜ ಚಟ್ನಿನೂ ಒನ್ ಆಫ್ ದ ಫೇವ್ರೇಟ್ ನನಗೆ. ಹಾಗಲಕಾಯಿ ಸಾಂಬಾರ್ ನೋಡಿ, ಹಾಗಲಕಾಯಿ ಫ್ರೆಶ್, ನಮ್ಮ ದೊಡ್ಡಪ್ಪ ತೋಟದಲ್ಲಿ ಕಿತ್ಕೊಬಂದು ಮಾಡಿರೋದು ಫ್ರೆಶ್ ಹಾಗಲಕಾಯಿ. ಆಮೇಲೆ ಮುದ್ದೆ, ಬಿಸಿ ಮುದ್ದೆ, ಬಿಸಿ ಬರ್ಡೇ ಬಾಯ್. ಈ ಸಲ ತುಂಬಾ ಯುನೀಕ್ ಆಗಿ ಮಾಡ್ತಾ ಇದೀವಿ ನಮ್ಮ ತಮ್ಮಂದು ಬರ್ಡೇ. ಏನ್ ಮಗ, ಏನಿಲ್ಲ, ಏನೋ ಬರ್ಡೇ ಇದಕ್ಕೆ ಪಿಜ್ಜಾ ಎಲ್ಲ ತರಿಸಿದ್ವಿ ಅಂತ ಸಾಯಂಕಾಲ. ನಾನಲ್ಲ, ಇನ್ಯಾರು ತರಿಸಿದ್ ನಾವು? ಈ ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇಲ್ಲ. ಇವತ್ತು ಫುಲ್ ಆಕ್ಟಿವ್ ಅಲ್ಲಿ ಇದಾರೆ ನಮ್ಮಪ್ಪ. ಅಪ್ಪನ ಎಬ್ಬಿಸಿದ್ರೇನು ಎದ್ದೇಳ್ತಾ ಇರ್ಲಿಲ್ಲ. ನನ್ ಬರ್ಡೇ ಬಿಟ್ರೆ ಗೈಸ್, ಇನ್ಯಾರ ಬರ್ಡೇಗೂ ನಮ್ಮಪ್ಪ 12 ಗಂಟೆಗೆ ಎದ್ದೇಳಲ್ಲ. ಲಾಸ್ಟ್ ಟೈಮ್ ಈ ಸತಿ ನಮ್ಮಪ್ಪ ಎದ್ದೇಳ ಇಲ್ಲ. ಏನವ, ಇವಾಗ್ಲಿ ಕಟ್ ಮಾಡಿದ್ರೆ ಎಲ್ಲ ಕೇಕ್ ತಿನ್ಬೋದು, ಎಲ್ಲರೂ ಚೆನ್ನಾಗಿ ಆಕ್ಟಿವ್ ಇರ್ತಾರ. ಬ್ರಹ್ಮ ಈ ಸುಂದರನ ಸನ್ನಾಸಿ ಮಾಡಬಹುದೇ, ಏನ್ ಸಾಂಗ್ ಅಂತ, ಸನ್ನಾಸಿ ಮಾಡಬಹುದೇ. ಎಲ್ಲ ಊಟ ಎಲ್ಲ ತಂದಿಟ್ಟಿದ್ದಾರೆ. ಇನ್ನು ನಮ್ಮ ಚಿಕ್ಕಪ್ಪನು ಬಂದಾಗಿದೆ, ಗಾಡಿ ಸೌಂಡ್ ಬರ್ತಾ ಇದೆ, ಅವ್ರಿಗೆ ವೇಟ್ ಮಾಡ್ತಾ ಇದ್ವಿ. ಅವರು ಊಟ ಮಾಡ್ಕೊಂಡ್ ಮೇಲೆ ಬರ್ತಾರೆ. ನಾವು ಅಷ್ಟಲ್ಲಿ ಊಟ ಮಾಡ್ಕೊಂಡು ಮತ್ತೆ ಇವಾಗ
ಕೇಕ್ ಕಟ್ ಮಾಡ್ತೀವಿ, ಸಾರಿ ಊಟ ಮಾಡ್ತೀವಿ ಮತ್ತೆ ಕೇಕ್ ಕಟ್ ಮಾಡ್ತೀವಿ. ಗೈಸ್ ನನಗೆ ಇಷ್ಟ ಇಲ್ಲ ಅಂದರೂ ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಿದ್ದಾರೆ, ಹಾಗಲಕಾಯಿ ಸಾಂಬಾರು. ಸೊ ಅದಕ್ಕಂತ ನನಗೆ ಸಪ್ರೇಟಾಗಿ ನಮ್ಮ ತಂಗಿ ಈರುಳ್ಳಿ ಎಲ್ಲ ಹಾಕಿ ಕಡಲೆ ಬೀಜ ಚಟ್ನಿ ಮಾಡಿದ್ದಾರೆ ಗೈಸ್. ಮುದ್ದೆಗೆ ಕಡಲೆ ಬೀಜ ಚಟ್ನಿಗೂ ಸೂಪರಾಗಿರುತ್ತೆ. ಇಲ್ಲಿ ನೋಡಿ, ಹಿಂಗೆ ಈರುಳ್ಳಿ ಜೊತೆ ನಂಚ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಗೈಸ್, ಸ್ವರ್ಗ. ಸೊ ಊಟ ಮಾಡಿದ್ದಾಗಿದ ತಕ್ಷಣ ಇಲ್ಲಿ ನೋಡಿ ಕೇಕ್ ಇಲ್ಲೇ ಇದೆ, ಕೇಕ್ ಕಟ್ ಮಾಡೋಣ. ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ, ಫುಲ್ ಖುಷಿಯಲ್ಲಿದ್ದಾನೆ. ಲೇ ಇವಾಗಾದ್ರೂ ಸರ್ಪ್ರೈಸ್ ಅನ್ಕೊಳ್ಳೋ ಅಪ್ಪ. A few minutes later. ನಮ್ಮನೇಲಿ ಕಾಕಕಾಯಿ ಸಾರು ತುಂಬಾ ಖಾರ ಇದೆ, ಕೆಸರಿ ಇದೆ. ಇಲ್ಲ ಇವತ್ತು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಿಮ್ ಮಗದು, ಏನಂತೀರಾ? ಇಟ್ಕೊಳ್ಳಿ ಮೈಕ್ ಎತ್ಕೊಳ್ಳಿ, ಮೈಕಿ ಬೇಗ ಅದೇ ಕೇಳಿಸ್ತೀನಿ. ಇದೆ, ಎಲ್ಲ ಇದೆ. ಮಾಂಸ ಊಟ ಇದೆ, ಪಾರ್ಟಿನೂ ಇದೆ. ನಾಳೆ ಮಾಂಸದ ಊಟ ಹಾಕ್ತಾರಂತೆ ನಮ್ ಚಿಕ್ಕಪ್ಪ ಅವ್ರ ಮಗನ ಹುಟ್ಟು ಹಬ್ಬದ ಸಂದರ್ಭ ವಿಶೇಷವಾಗಿ. ಸೊ ನಾಳೆ ನಮ್ಮ ಮನೆಯಲ್ಲಿ ಮಾಂಸದ ಊಟ ಏರ್ಪಡಿಸಲಾಗುತ್ತದೆ. ಇಲ್ಲಿ ನೋಡ ಗೋಲ್ಡ್ ಕೂಡ ಹಾಕ್ಸಿದ್ನ ಅಪ್ಪಿಲೇ ನೋಡ. ಮಣ್ಣು ಅದೇ ಗೊತ್ತಿದ್ರ ಎರಡು ಉಂಡಿದ್ರ ಇದು ಸಪ್ರೇಟ್. ಟಿವಿ ಆಯ್ತಪ್ಪ, ಯಾವ್ದ್ಯಾ యూట్యూబ్ లో అట్టే వస్తుంది. ఏమని వస్తుందా? ఇట్లా పరేసినావో ఆ టీవీ రిపేర్ అయింది. దీనికి 20,000 అయ్యద్దండి రెడీ చేయించేకి. అదేం ఆప్షన్ పెట్టిందా? ఫోన్ వద్దంటా ఉంటే అడ్వాన్స్ హ్యాపీ బర్త్డే, అడ్వాన్స్ హ్యాపీ బర్త్డే టు. ఏయ్ సాక్ వా బకర్ కుట్టుకుందా? ಹೌದಾ, ನಿನ್ ಬರ್ತಡೇಗೂ ಆಗಂತ ಇಟ್ಕೊಳ್ಳೋದ್ನಲ್ಲೇ. ಏನಲೇ ಕ್ಯಾಂಡ್ರೂ ಊಬ್ದೇನಾ ಗೈಸ್? ಫಸ್ಟ್ ನನ್ನೇ ಕರೀತಾರೆ ನೋಡ್ಕೊಳ್ಳಿ, ನಾನು ಆಮೇಲೆ ಬೇಡ ಅಂತೀನಿ. ಇವಾಗ ನನ್ನೇ ಗೈಸ್, ಫಸ್ಟ್ ನನ್ನೇ ಕರೀತಾರೆ ನೋಡ್ಕೊಳ್ಳಿ. ನನ್ನ ಕರೀತಾನೆ ಅನ್ಕೊಂಡೆ. ಓಕೆ, ಅವಾಗಿಂದ ಕೇಕ್ ಈಸ್ಕೊಂಡ್ ಬಂದಿರೋದು ನಾನೇ ಗೈಸ್, ನನ್ನ ಕರೆದಿಲ್ಲ, ಇನ್ನೂ ಒಂದ್ ಪೀಸ್ ಕೊಟ್ಟಿಲ್ಲ. ಇಲ್ಲ ತಿನ್ನು ಮಗ, ಪರವಾಗಿಲ್ಲ ತಿನ್ನು. ಓ ಇಲ್ಲ ಮಗ. ಗೈಸ್ ನೋಡಿದ್ರಲ್ಲ ನಮ್ಮ ಪವನ್ದು ಬರ್ಡೇ ಸೆಲೆಬ್ರೇಷನ್. ಸೊ ಈ ಸತಿ ಅಡ್ವಾನ್ಸ್ ಆಗಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ಬಿಟ್ಟಿದೀವಿ. 12 ಗಂಟೆಗೆ ಎದ್ದು ಹೇಳಕ್ಕೆ ಫುಲ್ ಟೈರ್ಡ್ ಆಗಿರ್ತೀವಿ. ವೀಕ್ ಡೇಸ್ ವೀಕೆಂಡ್ಸ್ ಆದ್ರೆ ಪರವಾಗಿಲ್ಲ, ಎದ್ದು ಪ್ಲಾನ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ವರ್ಕಿಂಗ್ ಡೇಸ್ ಅಲ್ಲಿ ಎಲ್ಲರೂ ಟೈರ್ಡ್ ಆಗಿರ್ತಾರೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮಗ. ಬೇಡ ಇರ್ಲಿ ಪರವಾಗಿಲ್ಲ, ಇರ್ಲಿ ಬಿಡ ಏಯ್ ಬೇಡ ನನ್ಗೆ ಇಷ್ಟ ಆಗಲ್ಲ ಅದೆಲ್ಲ. ಓಕೆ ಗೈಸ್, ಇದು ಇವತ್ತಿನ ನಮ್ಮ ಬ್ಲಾಗ್. ಸೊ ನಮ್ ಚಿಕ್ಕಪ್ಪ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ತಾರೆ. ಹೌದು, ಮಾಡಿ. ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡಿ. ಸರಿಯಾಗಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.